ಅವರಿಗೆ ಜೈ ಭೀಮ್ 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 ಹಿಂದ जय भीम जय जय भीम 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 जय भीम जय भीम जय भीम जय जय भीम ये प्रवीण पहले आप ಪ್ರಣವ ಸ್ವರೂಪಿ ಗುರುಮಾಂತ ಸ್ವಾಮಿಗಳ ಪಾದಗಳಲ್ಲಿ ನಮಿಸಿ ಇಂದಿನ ದಿವಸ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಇದನ್ನು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬವನ್ನು ಆಚರಿಸಲಾಗುತ್ತಾ ಅಂತ ನಾವು ತಿಳ್ಕೊಂಡು ನಾವು ಆಚರಿಸ್ತಾ ಇದ್ದೀವಿ. ಅದರ ನಿಮಿತ್ತ ಇವತ್ತಿನ ದಿವಸ ಇದು ಲಾಂಛನ ಅಂತೀವಲ್ಲ, ಲಾಂಛನ ಅಂದರೆ ಇವತ್ತಿನ ದಿವಸ ಪ್ರಾರಂಭ. ನಮ್ಮ ಕಾರ್ಯಕ್ರಮಗಳು ಇಂದಿನಿಂದ ಪ್ರಾರಂಭ ಹೋಗ್ತವೆ. ಇವತ್ತಿನಿಂದ ಹಿಡಿದು ಅನೇಕ ಚಟುವಟಿಕೆಗಳು, ಕ್ರೀಡೆ ಇರ್ಬೋದು, ಪ್ರಬಂಧ ಸ್ಪರ್ಧೆ ಇರ್ಬೋದು, ಇನ್ನಿತರ ಅವತ್ತಿನ ದಿವಸ 13ನೇ ತಾರೀಕಿಗೆ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳು ಸಹಿತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲನಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಅಂದ್ರೆ ಇವತ್ತಿನಿಂದ ಪ್ರಾರಂಭವಾಗಿ 14ನೇ ತಾರೀಕಿನವರೆಗೂ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮಗಳು ಜರುಗ್ತಾ ಇದೆ. ಕೊನೆಯ ದಿವಸ ಸಹಿತ ಅವರ ಸಾನ್ನಿಧ್ಯನ ಅವರೇ ಮುಖ್ಯ ಅತಿಥಿಗಳನ್ನೋದಕ್ಕಿಂತ ಅವರ ಸಾನ್ನಿಧ್ಯದಲ್ಲಿ ಎಲ್ಲ ಕಾರ್ಯಕ್ರಮಗಳು ಜರುಗ್ತವೆ. ಅದಕ್ಕೆ ದಯಮಾಡಿ ಎಲ್ಲರೂ ಇವತ್ತಿನ ದಿವಸ ಬಂದು ನಮ್ಮೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ತಮ್ಮ ಉಪಸ್ಥಿತಿಯನ್ನು ತೋರಿಸಿದ್ದಕ್ಕಾಗಿ ಧನ್ಯವಾದಗಳು. ಅದೇ ರೀತಿಯಾಗಿ ಪೂಜ್ಯರಿಗೆ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಕ್ಕಾಗಿ ಅವರಿಗೆ ಅತ್ಯಂತ ಗೌರವ ನಮನಗಳನ್ನು ಸಲ್ಲಿಸುತ್ತಾ ಅವರು ಒಂದೆರಡು ಈ ಸಭೆ ಕುರಿತು ಒಂದೆರಡು ಮಾತನಾಡಲಿಕ್ಕೆ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮಃ. ಸದಾ ಸ್ಮರಣೀಯರಾದಂಥ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳವರ ಪಾದಾರವಿಂದಗಳಲ್ಲಿ ಭಕ್ತಿ ಪುರಸರವಾಗಿ ಪಡಮಟ್ಟು ಇಲ್ಲಿ ನೆರೆದಿರುವ ಎಲ್ಲ ಶರಣರಲ್ಲಿ, ಪೂಜ್ಯ ತಾಯಂದರಲ್ಲಿ, ಮಕ್ಕಳಲ್ಲಿ ಭಕ್ತಿಯ ಶರಣಾರ್ಥಿಗಳು. ನಾಳೆ ಏಪ್ರಿಲ್ 14ನೇ ತಾರೀಕಿನ ದಿವಸ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಸಮಾರಂಭ ನಡೀತೈತಿ. ಅದರ 5 ದಿನಗಳ ಮುಂಚಿತವಾಗಿ ನಮ್ಮ ನಗರದ ಅಂಬೇಡ್ಕರ್ ಕಾಲನಿಯಲ್ಲಿ ಎಲ್ಲ ಬಂಧುಗಳು ಅವರು ಅಂಬೇಡ್ಕರ್ ಜಯಂತಿ ಒಂದು ನಿಮಿತ್ತವಾಗಿ ವಿವಿಧ ಕಾರ್ಯಕ್ರಮಗಳನ್ನು, ಸ್ಪರ್ಧೆಗಳನ್ನು ಏರ್ಪಡಿಸುವಂಥ ಒಂದು ಉದ್ಘಾಟನಾ ಸಮಾರಂಭ ಇದು. ಅದಕ್ಕಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ದೊಡ್ಡ ಭಾವಚಿತ್ರ ಅನಾವರಣಗೊಳಿಸುವುದರ ಮೂಲಕವಾಗಿ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಇದಕ್ಕಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಶ್ರೇಷ್ಠವಾದಂಥ ಒಂದು ಚಿಂತನೆ ಅಂತಂದರೆ
ಇದು ಶಿಕ್ಷಣ ಸಂಘಟನೆ ಅದು ಬಹಳ ಮುಖ್ಯವಾದದ್ದು ಅಂತ ಹೇಳ್ತಾರೆ. ಒಂದು ಶಿಕ್ಷಣ ಬೇಕು, ಒಂದು ಸಂಘಟನೆ ಬೇಕು ಮತ್ತು ಒಂದು ಹೋರಾಟ ಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಆ ದಿಸೆಯಲ್ಲಿ ಇವತ್ತು ಶಿಕ್ಷಣ ಪಡೆಯೋದು ಬಹಳ ಮುಖ್ಯ ಐತಿ. ಅದಕ್ಕೆ ಇವತ್ತು ಪ್ರತಿಯೊಬ್ಬ ಪಾಲಕರು ಕೂಡ ತಮ್ಮ ಮಕ್ಕಳಿಗೆ ಸಾಲ ಮಾಡಿ ಆದರೂ ಕೂಡ ಶಿಕ್ಷಣವನ್ನು ಕೊಡಿಸ್ರಿ, ಶಿಕ್ಷಣದಿಂದ ಅವ್ರನ್ನ ವಂಚಿತರಾಗಿ ಮಾಡಬೇಡ್ರಿ. ಅದಕ್ಕಾಗಿ ಶಿಕ್ಷಣನೇ ಬಹಳ ಮುಖ್ಯ ಐತಿ. ಅದಕ್ಕಾಗಿ ಎಲ್ಲ ಪಾಲಕರು ತಮ್ಮ ಮಕ್ಕಳಿಗೆ ಸಾಲ ಮಾಡಿ ಆದರೂ ಶಿಕ್ಷಣವನ್ನು ಕೊಡಿಸ್ಬೇಕು ಅನ್ನೋದನ್ನ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು, ಅದರ ಜೊತೆಗೆ ಇವತ್ತಿನ ದಿವಸ ನಮ್ಮ ಶರಣಪ್ಪನ ಅಮದಿಹಾಳ ಶರಣರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ಏನು ಹಬ್ಬದ ವಾತಾವರಣವನ್ನ ನಿರ್ಮಾಣ ಮಾಡ್ಯಾರ. ಆದರೂ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಉತ್ಸವದ ಒಂದು ದೊಡ್ಡ ಹಬ್ಬ. ಆದ್ರೆ ಎಲ್ಲಾ ಹಬ್ಬದಂತೆ ಈ ಹಬ್ಬ ಅಲ್ಲ. ಇದು ಮನೋವಿಕಾಸದ ಹಬ್ಬ, ಬುದ್ಧಿ ವಿಕಾಸದ ಹಬ್ಬ. ಮನೋವಿಕಾಸನೂ ಆಗತಿ, ಬುದ್ಧಿ ವಿಕಾಸನೂ ಆಗತಿ. ಅದರದೊಂದು ಹಬ್ಬ ಇದು. ಅದಕ್ಕಾಗಿ ಇವತ್ತು ವಿಶೇಷವಾದಂಥ ಹಬ್ಬವನ್ನು ಇಡೀ ಜಗತ್ತಿನಾದ್ಯಂತ ಅಂಬೇಡ್ಕರ್ ಅಂದ್ರೆ ಸುಜ್ಞಾನದ ವ್ಯಕ್ತಿ, ಅವರ ಜನ್ಮದಿನವನ್ನ ಸುಜ್ಞಾನ ದಿನಾಚರಣೆ ಅಂತ ವಿಶ್ವಸಂಸ್ಥೆ ಆಚರಣೆ ಮಾಡ್ತಾರೆ. ಅದಕ್ಕಾಗಿ ಅವರ ಸಾಹಿತ್ಯವನ್ನ, ಅವರ ಬರಹಗಳನ್ನ ಓದಿದ್ರೆ ಆ ಸುಜ್ಞಾನ ನಮಗೂ ಟ್ರಾನ್ಸ್ಫರ್ ಆಗತ್ತೆ, ನಮಗೂ ಅದರಿಂದ ವರ್ಗಾವಣೆ ಆಗತ್ತೆ. ಅದಕ್ಕಾಗಿ ಅವರ ಸಾಹಿತ್ಯವನ್ನ ನಾವು ಓದಬೇಕು, ಮಕ್ಕಳೆಲ್ಲ ಓದಬೇಕು ಅನ್ನೋದೇ ನನ್ನ ಆಶಯ. ಶರಣು ಶರಣ.